ನಮಸ್ಕಾರ. ತತ್ವನೋವ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ಶ್ರೀಮದ್ ಭಾಗವತ ಪುರಾಣದಲ್ಲಿ ಒಬ್ಬ ರಾಜನ ಕತೆ ಇದೆ. ಅವನು 1 ತಿಂಗಳು ಗಂಡಾಗಿದ್ದರೆ ಇನ್ನೊಂದು ತಿಂಗಳು ಹೆಣ್ಣಾಗಿರಬೇಕಾಗುತ್ತದೆ. ಇದು ಇಳ ಅಥವಾ ಸುದ್ಯುಮ್ನನ ಕತೆ. ಸುದ್ಯುಮ್ನ ಎನ್ನುವ ಹೆಸರು ಗಂಡುಸಾಗಿದ್ದಾಗ, ಇಳ ಎನ್ನುವ ಹೆಸರು ಹೆಂಗುಸಾಗಿದ್ದಾಗ. ವ್ಯಕ್ತಿಯೊಬ್ಬನ 2 ರೂಪಗಳ ಆಸಕ್ತಿಕರ ಚರಿತ್ರೆ ಶ್ರೀಮದ್ ಭಾಗವತ ಪುರಾಣದಲ್ಲಿ ಬರುತ್ತದೆ. ಕತೆ ಆರಂಭವಾಗುವುದು ವೈವಸ್ವತ ಮನುವಿನಿಂದ. ವೈವಸ್ವತ ಮನುವು ಅಯೋಧ್ಯೆಯ ರಾಜ. ವೈವಸ್ವತ ಮನುವಿಗೆ ಮದುವೆಯಾಗಿ ಎಷ್ಟು ದಿನ ಆದರೂ ಅವನಿಗೆ ಮಕ್ಕಳಾಗಿರುವುದಿಲ್ಲ ಅಂತ ಹೇಳಿ ಚಿಂತೆ ಆಗ್ತದೆ. ಹಾಗಾಗಿ ತನ್ನ ಈ ಚಿಂತೆಯನ್ನು ವಸಿಷ್ಠರಲ್ಲಿ ಅವನು ಹೇಳಿಕೊಂಡಾಗ ಅವರು ಮೈತ್ರಾವರುಣ ಅಂತ ಹೇಳುವಂತಹ ಒಂದು ಯಾಗವನ್ನು ಮಾಡಿಸ್ತಾರೆ. ಈ ಯಾಗ ಮಕ್ಕಳಾಗದೇ ಇದ್ದಲ್ಲಿ ಮಕ್ಕಳನ್ನು ಪಡೆಯುವಂತಹ ಒಂದು ಒಳ್ಳೆಯ ಯಾಗ ಆಗಿರ್ತದೆ. ವೈವಸ್ವತ ಮನುವಿಗೆ ಯಾಗದ ಮೂಲಕ ಗಂಡು ಮಗುವನ್ನೇ ಪಡೆಯಬೇಕು ಎನ್ನುವಂತಹ ಮಹದಾಸೆ. ಅದಕ್ಕೆ ತಕ್ಕಂತೆಯೇ ಗಂಡು ಮಗು ಆಗಬೇಕು ಅಂತ ಹೇಳಿಯೇ ವಸಿಷ್ಠರು ಕೂಡ ಯಾಗದ ಸಂಕಲ್ಪವನ್ನು ಮಾಡುತ್ತಾರೆ. ಆದರೆ ಆಶ್ಚರ್ಯಕರ ಸಂಗತಿ ಏನೆಂದರೆ, ಯಾಗದ ಮೂಲಕ ಹುಟ್ಟಿದಂತಹ ಮಗುವು ಅದು ಗಂಡಾಗಿರದೆ ಅದು ಹೆಣ್ಣು ಮಗು ಆಗಿರ್ತದೆ. ಇದನ್ನು ಕಂಡ ಅರಸನಿಗೆ ಬೇಸರವಾಗುತ್ತದೆ. ಆದರೂ ಹೆಣ್ಣೆಂದು ಕಡೆಗಣಿಸದೆ ಇಳ ಎಂಬುದಾಗಿ ನಾಮಕರಣ ಮಾಡಿದ. ಸ್ವಲ್ಪ ದಿನಗಳ ನಂತರ ಮನುವು ವಸಿಷ್ಠರ ಆಶ್ರಮಕ್ಕೆ ತೆರಳುತ್ತಾನೆ. ವಸಿಷ್ಠರಲ್ಲಿ ಕೇಳ್ತಾನೆ, ನಿಮ್ಮ ಸಂಕಲ್ಪ ತಪ್ಪಲು ಸಾಧ್ಯವೇ ಇಲ್ಲವಲ್ಲ? ಯಾಗದ ಮೂಲಕ ಪಡೆಯುವಂತಹ ಮಗು ಗಂಡಾಗಬೇಕಾಗಿತ್ತು, ಆದರೆ ಹೆಣ್ಣಾಯಿತಲ್ಲ, ಅದು ಯಾಕೆ? ಇದು ಹೇಗೆ ಸಾಧ್ಯ ಎಂದು ಪ್ರಶ್ನಿಸುತ್ತಾನೆ. ವಸಿಷ್ಠರಿಗೂ ಆಶ್ಚರ್ಯ ಆಗ್ತದೆ. ಯಾಕೆ ಹೀಗಾಯಿತು, ಏನು ಕಾರಣ ಎಂದು ತನ್ನ ದಿವ್ಯ ದೃಷ್ಟಿಯಲ್ಲಿ ನೋಡಿದಾಗ ಅಲ್ಲಿ ಆದ ಅಚಾತುರ್ಯ ಗೊತ್ತಾಗುತ್ತದೆ. ರಾಜನಾಗಿರುವಂತಹ ಮನುವಿಗೆ ಗಂಡು ಮಗುವಾಗಬೇಕೆನ್ನುವಂತಹ ಆಸೆ ಇರುತ್ತದೆ. ಆದರೆ ಅವನ ಹೆಂಡತಿಯಾಗಿರುವಂತಹ ಶ್ರಾದ್ದಾದೇವಿಗೆ ಹೆಣ್ಣು ಮಗುವಾಗಬೇಕು ಅಂತ ಹೇಳುವಂತಹ ಆಸೆ ಇರ್ತದೆ. ಹೀಗಾಗಿ ಅವಳೇನು ಮಾಡುತ್ತಾಳೆ ಅಂದರೆ ಆ ಸಂದರ್ಭದ ಮಂತ್ರವನ್ನು ಹೇಳುವಂತಹ ಹೋತ್ರವನ್ನು ಸಂಪರ್ಕಿಸುತ್ತಾಳೆ. ಅಂದರೆ ಮಂತ್ರವನ್ನು ಹೇಳುವಂತಹ ಪುರೋಹಿತನನ್ನು ಸಂಪರ್ಕಿಸಿ ಗಂಡು ಮಗುವಿನ ಬದಲು ಹೆಣ್ಣು ಮಗುವಾಗುವಂತೆ ಮಂತ್ರವನ್ನು ಬದಲಿಸಬೇಕಾಗಿ ಕೇಳಿಕೊಳ್ಳುತ್ತಾಳೆ. ಆತ ಹಾಗೆಯೇ ಮಾಡುತ್ತಾನೆ. ಹೀಗೆ ಗಂಡಿನ ಬದಲು ಹೆಣ್ಣು ಮಗುವಾದದ್ದು ವಸಿಷ್ಠರಿಗೆ ತಿಳಿಯುತ್ತದೆ. ವಸಿಷ್ಠರು ತನ್ನ ಸಂಕಲ್ಪ ತಪ್ಪಿದ್ದಕ್ಕೆ ವಿಷಾದಿಸಿ ಶ್ರೀ ಮಹಾವಿಷ್ಣುವಿನ ಕುರಿತು ತಪಸ್ಸನ್ನಾಚರಿಸುತ್ತಾರೆ. ಮಹಾವಿಷ್ಣುವನ್ನು ತಪಸ್ಸಿನಲ್ಲಿ ಒಲಿಸಿ, ತಪಸ್ಸಿನಲ್ಲಿ ಮೆಚ್ಚಿಸಿ ಹೆಣ್ಣು ಮಗುವಾಗಿರುವಂತಹ ಇಳಾಳನ್ನು ಗಂಡಾಗಿ ಪರಿವರ್ತಿಸುತ್ತಾರೆ. ಸ್ವತಃ ವಸಿಷ್ಠರೇ ಅವನಿಗೆ ಶಸ್ತ್ರವಿದ್ಯೆ, ಶಾಸ್ತ್ರವಿದ್ಯೆ, ಸಕಲ ವಿದ್ಯೆಗಳನ್ನೂ ಕಲಿಸಿಕೊಟ್ಟು ಅವನನ್ನು ಯೋಗ್ಯ ತರುಣನನ್ನಾಗಿ ಮಾಡುತ್ತಾರೆ. ಅವನೇ ಮುಂದೆ ಸುದ್ಯುಮ್ನನಾಗುತ್ತಾನೆ. ಎತ್ತರಕ್ಕೆ ಬೆಳೆದು ನಿಂತಿರುವಂತಹ ಸುದ್ಯುಮ್ನನಿಗೆ ರಾಜ್ಯದ ಜವಾಬ್ದಾರಿಯನ್ನು ನೀಡಲು ಪಟ್ಟಗಟ್ಟಲು ತಂದೆಯಾಗಿರುವಂತಹ ಮನುವು ಮುಂದಾಗುತ್ತಾನೆ. ಆದರೆ ಸುದ್ಯುಮ್ನನ ದಾರಿ ಬೇರೆ ಆಗಿತ್ತು. ಅವನು ಹೇಳ್ತಾನೆ, ನನಗೆ ಅಧಿಕಾರ ಬೇಡ, ನಾನು ಲೋಕಸಂಗ್ರಹ ಮಾಡುತ್ತೇನೆ, ಜನರ ಬದುಕನ್ನು, ಜನರ ಕಷ್ಟವನ್ನು ಅರಿಯುವುದೇ ನನ್ನ ಮುಖ್ಯವಾದ ಗುರಿ, ಇದೇ ನನ್ನ ಕನಸು ಎಂದು ಹೇಳಿ ಲೋಕ ಸಂಚಾರಕ್ಕೆ ಹೊರಡುತ್ತಾನೆ. ಲೋಕ ಸಂಚಾರಕ್ಕೆ ಅಂತ ಹೊರಟಂತಹ ಸುದ್ಯುಮ್ನ ತುಂಬ ಪ್ರದೇಶಗಳಲ್ಲಿ ಸುತ್ತಾಡ್ತಾನೆ, ಓಡಾಡ್ತಾನೆ. ಹೀಗೆ ಓಡಾಡ್ತಾ ಮುಂದುವರಿಯುತ್ತಾ ಅವನು ಕೈಲಾಸ ಪರ್ವತದ ಹತ್ತಿರ ಇರುವಂತಹ ಇಳಾವೃತ ಅಂತ ಹೇಳುವಂತಹ ಜಾಗಕ್ಕೆ ಬರ್ತಾನೆ. ಅಲ್ಲಿ ಸುಂದರವಾದ ಕಾಡನ್ನು ಕಂಡು ಅದರ ಒಳಗೆ ಹೋಗ್ತಾನೆ. ಆ ಕಾಡಿನ ಒಳಗೆ ಹೋದದ್ದು ಗಂಡಾಗಿರುವಂತಹ ಸುದ್ಯುಮ್ನ ತಕ್ಷಣವೇ ಹೆಣ್ಣಾಗಿ ಬಿಡುತ್ತಾನೆ. ಇದು ಯಾಕೆ ಹೀಗಾಯಿತು, ಏನು ವಿಷಯ ಅಂತೇಳಿ ತಿಳಿಯದೆ ಸುದ್ಯುಮ್ನ ಆ ಕಾಡಿನಿಂದ ಹೊರಗೆ ಬಂದರೂ ಕೂಡ ಹೆಣ್ಣಾಗಿ ಉಳ್ಕೊಳ್ತಾನೆ. ಹಾಗಾಗಿ ಹೆಣ್ಣಿನ ರೂಪವನ್ನಿಟ್ಟುಕೊಂಡು ತಾನು ಪುನಃ ಊರಿಗೆ ಹೋಗಲು ಮನಸ್ಸು ಬರಲಿಲ್ಲ. ಮೊದಲು ಹೆಣ್ಣಾಗಿದ್ದವನನ್ನು ವಸಿಷ್ಠರು ಗಂಡಾಗಿಸಿರುವಂತಹ ವಿಚಾರ ಅವನಿಗೆ ಗೊತ್ತಿರ್ತದೆ. ಈಗ ಪುನಃ ಅವ ಊರಿಗೆ ಹೋದರೆ ಹೆಣ್ಣಾಗಿರುವುದು ಅವನ ಅಪ್ಪನ ಬೇಸರಕ್ಕೆ ಕಾರಣ ಆಗ್ತದೆ ಅಂತ ಹೇಳಿ ಅವನು ಮೊದಲಿನ ಇಳಾ ಅಂತ ಹೆಸರನ್ನಿಟ್ಕೊಂಡು ಆ ಕಾಡಿನ ಪ್ರದೇಶದಲ್ಲಿ ಉಳಿಯುತ್ತಾನೆ. ಇಳಾವೃತ ಕಾಡಿನ ಪ್ರದೇಶಕ್ಕೆ ಚಂದ್ರದೇವನ ಮಗನಾಗಿರುವಂತಹ ಬುಧದೇವರು ವಿಹಾರಕ್ಕೆಂದು ಬಂದಿರ್ತಾರೆ. ಬುಧದೇವರು ಆ ಕಾಡಿನಲ್ಲಿ ವಿಹರಿಸುತ್ತಾ ಆ ಕಾಡಿನ ಪ್ರದೇಶದಲ್ಲಿ ಈಗಾಗಲೇ ಇದ್ದಂತಹ ಇಳಾಳನ್ನು ಕಂಡು ಪ್ರೀತಿಸುತ್ತಾನೆ. ಇಳಾ ಕೂಡ ಆ ಬುಧದೇವರನ್ನು ನೋಡಿ ಮೆಚ್ಚುತ್ತಾರೆ. ಇವರಿಬ್ಬರ ಪರಸ್ಪರ ಒಪ್ಪಿಗೆಯಲ್ಲಿ ಗಾಂಧರ್ವ ರೀತಿಯ ವಿವಾಹವನ್ನು ಮಾಡಿ ಕೆಲ ಕಾಲ ಆ ಕಾಡಿನಲ್ಲೇ ಉಳಿದುಕೊಳ್ಳುತ್ತಾರೆ. ಕಾಲಗಳು ಕಳೆಯುತ್ತಿದ್ದಂತೆ ಅವರಿಬ್ಬರಿಗೂ ಗಂಡು ಮಗು ಜನಿಸುತ್ತದೆ.
ಆ ಗಂಡು ಮಗುವಿಗೆ ಪುರೂರವ ಎನ್ನುವಂತಹ ಹೆಸರನ್ನು ಇಡುತ್ತಾರೆ. ಇಲ್ಲಿಯವರೆಗೆ ಇಳ ತನ್ನ ಗುಟ್ಟನ್ನು ಬುಧದೇವರಿಗೆ ಹೇಳಿರಲಿಲ್ಲ. ಆದರೆ ಈಗ ಅವಳ ಗುಟ್ಟನ್ನು ಬುಧದೇವರಿಗೆ ಹೇಳುತ್ತಾಳೆ. ಆಗ ಬುಧದೇವರು, ನೀನು ಮತ್ತೆ ಗಂಡಾಗಬೇಕು, ನಿನ್ನ ಅಪ್ಪನ ಆಸೆಯನ್ನು ನೀನು ಈಡೇರಿಸಬೇಕು ಅಂತ ಹೇಳಿ ಅವಳನ್ನು ಅಲ್ಲೇ ಬಿಟ್ಟೋಗ್ತಾನೆ. ಬುಧದೇವರು ಬಿಟ್ಟೋದ ಮೇಲೆ ಇಳಾಳಿಗೆ ಗಾಬರಿ ಆಗ್ತದೆ. ಅವಳು ನೇರವಾಗಿ ವಸಿಷ್ಠರ ಆಶ್ರಮಕ್ಕೆ ಬಂದು ತನಗೆ ಆಗಿರುವಂತಹ ಸ್ಥಿತಿಯನ್ನು ಹೇಳಿ, ಹೀಗೆ ಯಾಕಾಯಿತು, ಇದಕ್ಕೆ ಏನು ಕಾರಣ ಎಂದು ಕೇಳುತ್ತಾಳೆ. ಅದಕ್ಕೆ ಕಾರಣವಾಗಿರುವಂತಹ ಕಥೆಯನ್ನು ಗುರು ವಸಿಷ್ಠರು ಅವನಿಗೆ ತಿಳಿಸುತ್ತಾರೆ. ಈ ಹಿಂದೆ ಆ ಇಳಾವೃತ ಕಾಡು ಶಿವಪಾರ್ವತಿ ದೇವರು ವಿಹರಿಸುತ್ತಿದ್ದಂತಹ ಪ್ರದೇಶವಾಗಿತ್ತು. ಹೀಗೆ ಒಂದು ದಿನ ಅವರು ವಿಹರಿಸುತ್ತಿದ್ದಾಗ ಮುನಿಗಳು ಶಿವದೇವರನ್ನು ಕಾಣಲಿಕ್ಕೆ ಅಂತ ಬರ್ತಾರೆ. ಇದರಿಂದ ಪಾರ್ವತಿ ದೇವಿಗೆ ಅಹಿತಕರವೆನಿಸ್ತದೆ. ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡಂತಹ ಮುನಿಗಳು ಅಲ್ಲಿಂದ ಹೊರಡುತ್ತಾರೆ. ಆದರೆ ಇದರಿಂದ ಶಿವದೇವರಿಗೆ ಕೋಪ ಬರುತ್ತದೆ. ಕೋಪಗೊಂಡಂತಹ ಶಿವದೇವರು, ಇನ್ನು ಮುಂದೆ ಈ ಕಾಡಿಗೆ ಬರುವ ಗಂಡುಗಳೆಲ್ಲ ಹೆಣ್ಣಾಗಿ ಹೋಗಲಿ ಎಂದು ಶಾಪವನ್ನು ಕೊಡುತ್ತಾರೆ. ಈ ವಿಚಾರವನ್ನು ತಿಳಿಯದೆ ನೀನು ಆ ಕಾಡನ್ನು ಪ್ರವೇಶಿಸಿ ಹೆಣ್ಣಾದೆ ಎಂದು ವಸಿಷ್ಠರು ಅವನಿಗೆ ಕಾರಣವನ್ನು ತಿಳಿಸುತ್ತಾರೆ. ತನ್ನ ವಾಸ್ತವ ಸ್ಥಿತಿಯ ಕಾರಣವನ್ನು ಅರಿತಂತಹ ಸುದ್ಯುಮ್ನನು, ಮುಂದೇನು ಮಾಡಲಿ ಅಪ್ಪ ನಾನು ಎಂದು ವಸಿಷ್ಠರಲ್ಲಿ ಬೇಡಿಕೊಂಡಾಗ ವಸಿಷ್ಠರು ಶಾಪವನ್ನು ಕೊಟ್ಟಂತಹ ಶಿವನನ್ನೇ ಪ್ರಾರ್ಥಿಸಿ ಸಮಸ್ಯೆಯನ್ನು ಮುಂದಿಡುತ್ತಾರೆ. ವಸಿಷ್ಠರ ಪ್ರಾರ್ಥನೆಗೆ ಮಿಚ್ಚಿ ಒಲಿದಂತಹ ಶಿವದೇವರು ಯಾವ ತಪ್ಪನ್ನೂ ಮಾಡದೇ ಇರುವಂತಹ ಸುದ್ಯುಮ್ನ ಶಾಪದ ಕಾರಣದಿಂದಾಗಿ ಇಂತಹ ಒಂದು ಸ್ಥಿತಿ ಗತಿಯನ್ನು ಅನುಭವಿಸಬೇಕಾಗಿ ಬಂದದ್ದು ವಿಷಾದನೀಯ ಸಂಗತಿ. ಆದರೂ ಶಾಪವನ್ನು ಪೂರ್ಣವಾಗಿ ನಾನು ಮುಕ್ತಿಗೊಳಿಸಲು ಸಾಧ್ಯವಿಲ್ಲ. ಈತ ಇನ್ನು ಮುಂದೆ 1 ತಿಂಗಳು ಹೆಣ್ಣಾಗಿ ಮತ್ತೊಂದು ತಿಂಗಳು ಗಂಡಾಗಿ ವ್ಯವಹರಿಸಲಿ ಎಂಬುದಾಗಿ ಅಭಯವನ್ನು ಇಯುತ್ತಾನೆ ಈಶ್ವರ ದೇವರು. ಹೀಗೆ ಒಮ್ಮೆ ಹೆಣ್ಣು ಒಮ್ಮೆ ಗಂಡು ಆಗುವ ಸುದ್ಯುಮ್ನ ಮತ್ತೊಮ್ಮೆ ಅಯೋಧ್ಯೆಗೆ ಹೋಗುತ್ತಾನೆ. ಅವನ ಈ ಕಥೆಗಳೆಲ್ಲ ಕೇಳಿದಂತಹ ಅವನ ತಂದೆ ವೈವಸ್ವತ ಮನುವಿಗೆ ಈ ರೀತಿಯ ವ್ಯಕ್ತಿತ್ವದಿಂದ ನಾಡನ್ನು ಆಳಲು ಅಸಮರ್ಥನಾದ್ದರಿಂದಲೂ ಮತ್ತು ಸೂರ್ಯವಂಶವಲ್ಲದ ಚಂದ್ರದೇವನ ಪುತ್ರನಾಗಿರುವಂತಹ ಬುಧನಿಂದ ನೀನು ಮಗನನ್ನು ಪಡೆದ ಕಾರಣ ನೀನು ಪ್ರತ್ಯೇಕ ರಾಜ್ಯವನ್ನು ರಾಜಧಾನಿಯನ್ನು ನಿರ್ಮಿಸಿ ಅಲ್ಲಿ ನೀನು ರಾಜ್ಯವನ್ನು ಆಳುವಂತೆ ನಿರೂಪಿಸುತ್ತಾನೆ ವೈವಸ್ವತಮನು. ಹೀಗೆ ಸುದ್ಯುಮ್ನ ಪ್ರತಿಷ್ಠಾನಗರವನ್ನು ನಿರ್ಮಿಸಿ ಪೂರವನು ಪ್ರಾಪ್ತವಯಸ್ಕನಾಗುವವರೆಗೂ ಇದ್ದು ನಂತರ ತಪಸ್ಸಿಗೆ ತೆರಳುತ್ತಾನೆ. ಹೀಗೆ ಪುರೂರವನಿಂದಲೂ ಮುಂದೆ ಚಂದ್ರವಂಶ ಬೆಳೆಯುತ್ತದೆ. ಈ ರೀತಿ ಸೂರ್ಯವಂಶದವನಾಗಿದ್ದಂತಹ ಸುದ್ಯುಮ್ನ ಮುಂದೆ ಚಂದ್ರವಂಶದವನಾಗುತ್ತಾನೆ. ಪ್ರಿಯ ವೀಕ್ಷಕರೇ, ಸುದ್ಯುಮ್ನನ ಈ ಕಥೆಯಿಂದ ನಮ್ಮ ಜೀವನಕ್ಕೆ ಬೇಕಾಗಿರುವಂತಹ ಪಾಠಗಳಿವೆ. ಈ ಘಟನೆಗಳಿಂದ ನಾವು ಕಲಿಯಬೇಕಾದ ಅಸಲಿ ವಿಷಯಗಳು ಏನೆಂದರೆ, ಮೊದಲನೆಯದಾಗಿ ಪ್ರಕೃತಿಯ ನಿಯಮವನ್ನು ನಾವು ಗೌರವಿಸಬೇಕು. ಸುದ್ಯುಮ್ನನು ಗೊತ್ತಿಲ್ಲದಿದ್ದರೂ ಶಿವನ ಶಾಪವಿದ್ದಂತಹ ಕಾಡಿಗೆ ಹೋದಾಗ ಅದರ ಫಲವನ್ನು ಅನುಭವಿಸಬೇಕಾಯಿತು. ಅಂದರೆ ಪ್ರಕೃತಿಯ ಕೆಲವು ನಿಯಮಗಳನ್ನು ನಾವು ಮೀರಿದಾಗ ಅದರ ಫಲವನ್ನು ನಾವೇ ಅನುಭವಿಸಬೇಕಾಗುತ್ತದೆ. ಅದು ಗೊತ್ತಿರಲಿ ಗೊತ್ತಿಲ್ಲದೆ ಇರಲಿ, ಅದರ ಪರಿಣಾಮವನ್ನು ನಾವು ಅನುಭವಿಸಬೇಕಾಗುವುದು ಕಟ್ಟಿಟ್ಟ ಬುತ್ತಿ. ಎರಡನೆಯದು, ಸಂಕಷ್ಟಗಳೂ ಕೂಡ ಹೊಸ ದಾರಿಯಾಗಿ ಪರಿಣಮಿಸುತ್ತದೆ. ಸುದ್ಯುಮ್ನನಿಗೆ ಶಾಪ ಬಂದರೂ ಕೂಡ ಅದರಿಂದಲೇ ಚಂದ್ರವಂಶ ಬೆಳೆಯುವಲ್ಲಿ ಮಹತ್ತರ ಪಾತ್ರ ವಹಿಸಿತು. ಹಾಗೆಯೇ ನಮ್ಮ ಜೀವನದಲ್ಲಿ ಬರುವ ಕಷ್ಟಗಳು ಕೂಡ ಕೆಲವೊಮ್ಮೆ ಹೊಸ ದಾರಿಯನ್ನು ಹಾಗೂ ಒಳ್ಳೆಯ ಬದಲಾವಣೆಗೆ ಅದು ಕಾರಣವಾಗಬಹುದು. ಹಾಗಾಗಿ ಕಷ್ಟಗಳು ಬಂದಾಗ ನಾನು ಸೋತು ಬಿಟ್ಟೆ ಎಂದು ಅಂದುಕೊಳ್ಳುವುದು ಸರಿಯಲ್ಲ. ಹಾಗಾಗಿ ಜೀವನದಲ್ಲಿ ಕಷ್ಟಗಳು ಬಂದಾಗ ನಾವು ಅದನ್ನು ಸಕಾರಾತ್ಮಕವಾಗಿ ಎದುರಿಸಬೇಕೇ ಹೊರತು ಅದರಿಂದ ನಾವು ಸೋಲುತ್ತೇವೆ, ನಮಗೆ ಕೆಡುಕಾಗುತ್ತದೆ ಎಂದು ನಕಾರಾತ್ಮಕವಾಗಿ ತಿಳಿಯುವುದಲ್ಲ. ಒಂದು ಕಷ್ಟವು ನಮ್ಮ ಜೀವನದ ಒಳ್ಳೆಯ ಬದಲಾವಣೆಗೆ ಕಾರಣವಾಗುತ್ತದೆ ಎಂಬುದು ಈ ಕಥೆಯ ಒಂದು ಸಂದೇಶವೂ ಆಗುತ್ತದೆ. ಕೊನೆಯದಾಗಿ ಗುರುವಿನ ಮಾರ್ಗದರ್ಶನ ಮುಖ್ಯ. ಕಥೆಯ ಆರಂಭದಿಂದ ಕೊನೆಯವರೆಗೂ ಕೂಡ ಗುರುಗಳಾಗಿರುವಂತಹ ವಸಿಷ್ಠ ಮಹರ್ಷಿಗಳು ಸುದ್ಯುಮ್ನನಿಗೆ ಅವನ ಕಷ್ಟದಿಂದ ಪರಿಹಾರ ಮಾಡಲು ದಾರಿಯನ್ನು ತೋರಿಸುತ್ತಾರೆ. ಹಾಗೆಯೇ ನಮ್ಮ ಜೀವನದಲ್ಲಿಯೂ ಕೂಡ ಒಬ್ಬ ಒಳ್ಳೆಯ ಗುರು ಅಥವಾ ಮಾರ್ಗದರ್ಶಕರು ಇದ್ದರೆ ಎಂತಹ ಕಷ್ಟದ ಸಮಸ್ಯೆ ಇದ್ದರೂ ಅದರಿಂದ ಹೊರಬರಬಹುದು. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು.